ಆಸ್ತಿ ಗಳಿಕೆ ಪ್ರಕರಣ ಏನಿತ್ತು ಆ ಪ್ರಕರಣದಲ್ಲಿ ಡಿಕೆಶಿಗೆ ಮತ್ತೆ ಸಂಕಷ್ಟ ಎದುರಾಗುವ ಸೂಚನೆಗಳು ಸಿಗ್ತಾ ಇದೆ. ಸರ್ಕಾರದ ಆದೇಶವನ್ನ ಪ್ರಶ್ನಿಸಿ ಸಿಬಿಐ ಈಗ ಹೈಕೋರ್ಟ್ ಮೆಟ್ಟಿಲೇರಿದೆ. ಸಿಬಿಐ ತನಿಖೆಗೆ ಕೊಟ್ಟಂತಹ ಅನುಮತಿಯನ್ನ ಸರ್ಕಾರವೇನು ಹಿಂಪಡಿತು ಆ ಆದೇಶವನ್ನ ಪ್ರಶ್ನಿಸಿ ಈಗ ಸಿಬಿಐ ಹೈಕೋರ್ಟ್ ಮೆಟ್ಟಿಲೇರಿದೆ. ಸಿಬಿಐ ತನಿಖೆಯನ್ನ ಹಿಂಪಡೆದು ಲೋಕಾಯುಕ್ತಕ್ಕೆ ಕೊಟ್ಟಿತ್ತು ಸರ್ಕಾರ. ಡಿಸೆಂಬರ್ 22ರಂದು ಡಿಕೆಶಿ ಪ್ರಕರಣವನ್ನ ಲೋಕಾಯುಕ್ತ ತನಿಖೆಗೆ ನೀಡಿತ್ತು ರಾಜ್ಯ ಸರ್ಕಾರ. ಇದನ್ನ ಪ್ರಶ್ನಿಸಿ ಈಗ ಹೈಕೋರ್ಟ್ ಮೆಟ್ಟಿಲೇರಿದೆ ಸಿಬಿಐ. ಇವತ್ತು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ. ಅದರ ಜೊತೆಗೆ ಯತ್ನಾಳ್ ಸಲ್ಲಿಸಿದ್ದಂತಹ ಅರ್ಜಿ ವಿಚಾರಣೆಗೆ ಕೂಡ ಬರುವಂತಹ ಸಾಧ್ಯತೆ ಇದೆ. ಸರ್ಕಾರದ ಆದೇಶವನ್ನ ಪ್ರಶ್ನಿಸಿ ಯತ್ನಾಳ್ ಕೂಡ ಏನು ಅರ್ಜಿಯನ್ನ ಸಲ್ಲಿಸಿದ್ರು ಆ ಅರ್ಜಿಯ ವಿಚಾರಣೆ ಕೂಡ ಇವತ್ತು ಬರುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಸಿಬಿಐ ಅರ್ಜಿ ಕೂಡ ವಿಚಾರಣೆಗೆ ಬರುವ ನಿರೀಕ್ಷೆ ಇದೆ. ಡಿಸೆಂಬರ್ 22ರಂದು ಲೋಕಾಯುಕ್ತ ತನಿಖೆಗೆ ರಾಜ್ಯ ಸರ್ಕಾರ ಕೊಡ್ತು. ಅಂದ್ರೆ ಸಿಬಿಐಗೆ ಕೊಟ್ಟಂತಹ ಅನುಮತಿಯನ್ನ ಸಿಬಿಐ ತನಿಖೆ ಕೊಟ್ಟಂತಹ ಅನುಮತಿಯನ್ನೇನು ಹಿಂಪಡೆದಿತ್ತು ರಾಜ್ಯ ಸರ್ಕಾರ. ಹೀಗಾಗಿ ಅದನ್ನ ಪ್ರಶ್ನಿಸಿ ಈಗ ಹೈಕೋರ್ಟ್ ಮೆಟ್ಟಿಲೇರಿದೆ ಸಿಬಿಐ ಅರ್ಜಿ ಕೂಡ ಇವತ್ತು ವಿಚಾರಣೆಗೆ ಬರುವ ನಿರೀಕ್ಷೆ ಇದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಯತ್ನಾಳ್ ಸಲ್ಲಿಸಿದ್ದಂತಹ ಅರ್ಜಿ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ. ಅದೇ ವೇಳೆ ಸಿಬಿಐ ಸಲ್ಲಿಸಿರುವಂತಹ ಅರ್ಜಿ ಕೂಡ ವಿಚಾರಣೆಗೆ ಬರುವಂತಹ ನಿರೀಕ್ಷೆ ಕಂಡು ಬರ್ತಾ ಇದೆ. ಬಿಜೆಪಿ ಸರ್ಕಾರ ಇದ್ದಾಗ ಸಿಬಿಐಗೆ ತನಿಖೆ ನಡೆಸೋದಕ್ಕೆ ಕೊಟ್ಟಂತಹ ಅನುಮತಿಯನ್ನ ಈಗಿನ ಕಾಂಗ್ರೆಸ್ ಸರ್ಕಾರ ವಾಪಸ್ ಪಡೆದಿತ್ತು. ಈಗಾಗಲೇ ಸಿಬಿಐ ತನಿಖೆ ನಡೆದು ಅಂತಿಮ ಘಟ್ಟದಲ್ಲಿದೆ. ವಿಚಾರಣೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಬಂದಿರುವಂಥದ್ದು. ಅಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಸಿಬಿಐ ತನಿಖೆ ಕೊಟ್ಟಂತಹ ಅನುಮತಿಯನ್ನ ಹಿಂಪಡೆದದ್ದು ಭಾರಿ ಚರ್ಚೆಗೆ ಕಾರಣ ಆಗಿತ್ತು. ಈಗ ಡಿಸೆಂಬರ್ 22ಕ್ಕೆ ಅದು ಲೋಕಾಯುಕ್ತ ತನಿಖೆಗೆ ರಾಜ್ಯ ಸರ್ಕಾರ ಕೊಟ್ಟ ಹಿನ್ನೆಲೆ ಸಿಬಿಐ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ನ ಮೆಟ್ಟಿಲೇರಿದೆ. ಇವತ್ತು ಸಿಬಿಐ ಅರ್ಜಿ ಕೂಡ ವಿಚಾರಣೆಗೆ ಬರುವಂತಹ ನಿರೀಕ್ಷೆ ಇದೆ ಹೈಕೋರ್ಟ್ನಲ್ಲಿ. ಹಾಗಿದ್ರೆ ಈ ಪ್ರಕರಣದಲ್ಲಿ ಡಿಕೆಶಿಗೆ ಮತ್ತೆ ಸಂಕಷ್ಟ ಎದುರಾಗತ್ತಾ? ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಸಿಬಿಐ ತನಿಖೆಯನ್ನ ನಡೆಸಿ ಚಾರ್ಜ್ ಶೀಟ್ ಹಂತಕ್ಕೆ ಹೋಗಿದೆ ಎನ್ನುವಂತಹ ಮಾಹಿತಿ ಇದೆ. ಅದೆಂಥ ಸಂದರ್ಭದಲ್ಲಿ ಸಿಬಿಐಗೆ ಕೊಟ್ಟಂತಹ ಅನುಮತಿಯನ್ನೇನು ರಾಜ್ಯ ಸರ್ಕಾರ ಕ್ಯಾಬಿನೆಟ್ನಲ್ಲಿ ವಾಪಸ್ ಪಡೆದಿತ್ತು ಆ ಆದೇಶವನ್ನ ಪ್ರಶ್ನಿಸಿ ಈಗ ಹೈಕೋರ್ಟ್ ಮೆಟ್ಟಿಲೇರಿದೆ ಸಿಬಿಐ. ಹಾಗಿದ್ರೆ ಡಿಕೆಶಿಗೆ ಮತ್ತೆ ಸಂಕಷ್ಟನ ಸಿಬಿಐ ಶಾಕ್ ಕೊಡ್ತಾ ಇದೆ. ಇಲ್ಲಿವರೆಗೂ ಕೂಡ ಸರ್ಕಾರದ ಈ ಆದೇಶವನ್ನ ಸಿಬಿಐ ತನಿಖೆ ಅನುಮತಿ ಹಿಂಪಡೆದಂತಹ ಆದೇಶವನ್ನ ಸಿಬಿಐ ಕೋರ್ಟ್ ಪ್ರಶ್ನೆ ಮಾಡಲಿಕ್ಕೆ ಹೋಗಿರಲಿಲ್ಲ. ಆದರೆ ಈಗ ಲೋಕಾಯುಕ್ತ ತನಿಖೆಗೆ ಡಿಸೆಂಬರ್ 22ಕ್ಕೆ ರಾಜ್ಯ ಸರ್ಕಾರ ಕೊಟ್ಟು ಅದರ ಬೆನ್ನಲ್ಲೇ ಸಿಬಿಐ ಈಗ ಕೋರ್ಟ್ ಮೆಟ್ಟಿಲೇರ್ತಾ ಇದೆ. ಇವತ್ತು ಸಿಬಿಐ ಅರ್ಜಿ ಕೂಡ ವಿಚಾರಣೆಗೆ ಬರುವಂತಹ ನಿರೀಕ್ಷೆ ಕಂಡು ಬರ್ತಾ ಇದೆ. ಮತ್ತೊಂದೆಡೆ ಯತ್ನಾಳ್ ಕೂಡ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿದ್ರು. ಒಮ್ಮೆ ಕೊಟ್ಟ ಆದೇಶವನ್ನ ಸರ್ಕಾರ ವಾಪಸ್ ಪಡೆದಿದ್ದು ಹೇಗೆ ಅನ್ನೋದನ್ನ ಪ್ರಶ್ನಿಸಿದ್ರು. ಸರ್ಕಾರದ ಆದೇಶವನ್ನ ಪ್ರಶ್ನಿಸಿ ಯತ್ನಾಳ್ ಸಲ್ಲಿಸಿದ್ದಂತಹ ಅರ್ಜಿಯ ವಿಚಾರಣೆ ಕೂಡ ಇವತ್ತು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅದರ ಜೊತೆಗೆ ಸಿಬಿಐ ಸಲ್ಲಿಸಿರುವಂತಹ ಅರ್ಜಿ ಅದು ಕೂಡ ವಿಚಾರಣೆಗೆ ಬರುವಂತಹ ನಿರೀಕ್ಷೆ ಕಂಡು ಬರ್ತಾ ಇದೆ. ಹಾಗಿದ್ರೆ ಈ ಪ್ರಕರಣ ಮತ್ತೆ ಡಿಕೆಶಿಗೆ ಸಂಕಷ್ಟ ತಂದೊಡ್ಡುತ್ತಾ? ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇಷ್ಟರವರೆಗೂ ಕೂಡ ಸಿಬಿಐ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಹೋಗಿರಲಿಲ್ಲ. ಸರ್ಕಾರದ ಆದೇಶ ಏನಿದೆ, ಸಿಬಿಐ ತನಿಖೆ ಅನುಮತಿಯನ್ನ ಹಿಂಪಡೆದಿರುವಂತಹ ಆದೇಶ, ಅದನ್ನ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿಲ್ಲ. ಈಗ ಸಿಬಿಐ ಈ ಕ್ರಮಕ್ಕೆ ಮುಂದಾಗಿದ್ದು ಹೇಗೆ? ಲೋಕಾಯುಕ್ತ ತನಿಖೆಗೆ ರಾಜ್ಯ ಸರ್ಕಾರ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಮೆಟ್ಟಿಲೇರ್ತಾ ಸಿಬಿಐ ಹೇಗೆ ಅಂತ? ಪ್ರತಿಮಾ, ನಿಜಕ್ಕೂ ಏನು
ಡಿ.ಕೆ. ಶಿವಕುಮಾರ್ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಕ್ಯಾಬಿನೆಟ್ ನಿರ್ಧಾರವನ್ನು ಮಾಡಿ ರಾಜ್ಯ ಸರ್ಕಾರ ಅವರ ವಿರುದ್ಧ ಅನುಮತಿಯನ್ನು ನಮ್ಮ ಹಿಂದಕ್ಕೆ ಪಡ್ಕೊಂಡಿತ್ತು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ CBI ಈಗ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಎಲ್ಲ ಒಂದು ಕಡೆ CBI ಏನು ಇದುವರೆಗೂ ಕೂಡ ಅಧಿಕೃತವಾಗಿ ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ನಾಗಲಿ ಅರ್ಜಿಯನ್ನು ಸಲ್ಲಿಸಿರಲಿಲ್ಲ. ಕೇವಲ ಆ ಆದೇಶ ಕ್ಯಾಬಿನೆಟ್ ಏನು ಆದೇಶವನ್ನು ಮಾಡಿದೆ ಆ ಆದೇಶ ನಮಗೂ ಸಂಬಂಧ ಇಲ್ಲ, ನಾವು ನಮ್ಮ ತನಿಖೆಯನ್ನು ನಾವು ಮುಂದುವರಿಸ್ತೇವೆ ಅನ್ನುವಂಥದ್ದನ್ನೇ ಹೇಳಿ ತನಿಖೆಯನ್ನು ಮುಂದುವರಿಸಿತ್ತು. ಆದರೆ ಡಿಸೆಂಬರ್ 22ನೇ ತಾರೀಕು ರಾಜ್ಯ ಸರ್ಕಾರ ಒಂದು ಅಧಿಕೃತ ಆದೇಶವನ್ನು ಹೊರಡಿಸುವ ಮೂಲಕ ಡಿ.ಕೆ. ಶಿವಕುಮಾರ್ ವಿರುದ್ಧ ಏನೊಂದು ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಇತ್ತು, ಆ ಪ್ರಕರಣವನ್ನು ಲೋಕಾಯುಕ್ತಕ್ಕೆ ಅಂದರೆ CBI ಆದೇಶವನ್ನು ನಾವು ವಾಪಸ್ ತೆಗೆದುಕೊಂಡಿರೋದ್ರಿಂದ ಆ ಒಂದು ತನಿಖೆ ಅಂದರೆ ED ಏನು ಪತ್ರವನ್ನು ಬರೆದಿತ್ತು 2019ರಲ್ಲಿ, ಆ ಒಂದು ಪತ್ರವನ್ನು ಆಧರಿಸಿ ಈಗ ನಾವೀಗ ಲೋಕಾಯುಕ್ತ ತನಿಖೆಗೆ ಆದೇಶವನ್ನು ಮಾಡ್ತೇವೆ ಅಂತೇಳಿ ಆದೇಶವನ್ನು ಮಾಡಿದರು. ಆ ಒಂದು ಹಿನ್ನೆಲೆಯಲ್ಲಿ ಏನು ಲೋಕಾಯುಕ್ತ ಪೊಲೀಸರಿಗಾಗಲೇ ತನಿಖೆಯನ್ನು ಆರಂಭಿಸಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡಿರುವಂಥದ್ದು. ಹಾಗಾಗಿ ಆ ಆದೇಶದ ಪ್ರತಿಯನ್ನು ಪಡೆದಂಥ CBI ಅಧಿಕಾರಿಗಳೀಗ ಹೈಕೋರ್ಟ್ ಬಂದು ಒಂದು ರಿಟನ್ನು ಸಲ್ಲಿಸುವ ಮೂಲಕ ರಾಜ್ಯ ಸರ್ಕಾರ ಏನೆಲ್ಲ ಕ್ಯಾಬಿನೆಟ್ ನಿರ್ಧಾರವನ್ನು ಮಾಡಿದೆ ಅದು ಕೂಡ ಕಾನೂನಿಗೆ ವಿರುದ್ಧವಾಗಿರುವಂಥದ್ದು. ಮತ್ತು ತಾವು ಈಗಾಗಲೇ ಬಹುತೇಕ 90% ತನಿಖೆಯನ್ನು ಮುಗಿಸಿರುವಂಥ ಪ್ರಕರಣವನ್ನು ಮತ್ತೆ ತನಿಖೆಯನ್ನು ಕೈಗೆತ್ತಿಕೊಳ್ಳುವ ಮೂಲಕ ಎಲ್ಲ ಒಂದು ಕಡೆ ತೊಂದರೆಯನ್ನು ಮಾಡ್ತಾ ಇರುವಂಥದ್ದು. ಇದು ಏನು ರಾಜ್ಯ ಸರ್ಕಾರ ಮಾಡಲಿಕ್ಕೆ ಹೊರಟಿರುವಂಥದ್ದೇನಿದೆ ಕ್ಯಾಬಿನೆಟ್ ನಿರ್ಧಾರ ಆಗಲಿ ಅಥವಾ ಲೋಕಾಯುಕ್ತಕ್ಕೆ ನೀಡಿರುವಂಥ ಆದೇಶ ಏನಿದೆ ಅದು ಕಾನೂನಿಗೆ ವಿರುದ್ಧವಾಗಿರುವಂಥದ್ದು ಅನ್ನುವಂಥ ನಿಟ್ಟಿನಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಇವತ್ತು ಇದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ವಿ. ಕ್ಯಾಬಿನೆಟ್ನ ನಿರ್ಣಯ ಏನೇ ಇದ್ರೂ ಕೂಡ CBIನ ತನಿಖೆಗೆ ಯಾವುದೇ ರೀತಿಯಲ್ಲೂ ಕೂಡ ಅಡ್ಡಿಯಾಗಲ್ಲ ಅಂತ. ಆದ್ರೆ ಈಗ ಕೋರ್ಟ್ ಮೆಟ್ಟಿಲೇರೋದನ್ನ ಗಮನಿಸ್ತಾ ಹೋದ್ರೆ, CBI ಅರ್ಜಿಯನ್ನ ಹಾಕಿರೋದನ್ನ ಗಮನಿಸ್ತಾ ಹೋದ್ರೆ ಮುಂದೇನಾಗುತ್ತೆ ಅನ್ನುವಂತಹ ಪ್ರಶ್ನೆ ಕಾಡುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಮ್ಮ ರಿಪೋರ್ಟರಿಂದ ಪಡೆಯೋಣ. ಮತ್ತೆ ಸಂಪರ್ಕಕ್ಕೆ ಸಿಗ್ತಾರೆ ಅವರು. ಸರ್ಕಾರದ ಆದೇಶವನ್ನ ಪ್ರಶ್ನಿಸಿ ಈಗ CBI ಹೈಕೋರ್ಟ್ ಮೆಟ್ಟಿಲೇರಿರುವ ಹಿನ್ನೆಲೆಯಲ್ಲಿ ಹಾಗಿದ್ರೆ ಡಿ.ಕೆ. ಶಿವಕುಮಾರ್ಗೆ ಈಗ ಮತ್ತೆ ಸಂಕಷ್ಟನ. ಡಿಸೆಂಬರ್ 22ಕ್ಕೆ ಲೋಕಾಯುಕ್ತ ತನಿಖೆಗೆ ರಾಜ್ಯ ಸರ್ಕಾರ ಕೊಟ್ಟಿದೆ. CBIಗೆ ಕೊಟ್ಟಂತಹ ತನಿಖೆಯ ಅನುಮತಿಯನ್ನೇನು ಹಿಂಪಡೆದಿತ್ತು, ಕ್ಯಾಬಿನೆಟ್ ನಿರ್ಣಯ ಆಗಿತ್ತು. ಅದರ ಬೆನ್ನಲ್ಲೇ ಡಿಸೆಂಬರ್ 22ಕ್ಕೆ ಲೋಕಾಯುಕ್ತಕ್ಕೆ ತನಿಖೆ ಮಾಡುವಂತೆ ರಾಜ್ಯ ಸರ್ಕಾರ ವಹಿಸಿಕೊಡುತ್ತೆ. ಇಡಿ ಕೊಟ್ಟಂತಹ ಆದೇಶವನ್ನ ಆಧರಿಸಿ, ಇಡಿ ಏನು ಸೂಚನೆಯನ್ನು ಕೊಟ್ಟಿತ್ತು ಅದನ್ನ ಆಧರಿಸಿ ಲೋಕಾಯುಕ್ತ ತನಿಖೆಗೆ ರಾಜ್ಯ ಸರ್ಕಾರ ಕೊಡ್ತು. ಇದರ ಬೆನ್ನಲ್ಲೇ ಈಗ CBI ಕೋರ್ಟ್ ಮೆಟ್ಟಿಲೇರಿದೆ, ಸರ್ಕಾರದ ಆದೇಶವನ್ನು ಪ್ರಶ್ನಿಸ್ತಾ ಇದೆ. ಇನ್ನೇನು ಚಾರ್ಜ್ ಶೀಟ್ ಹಂತಕ್ಕೆ ಬಂದಿರುವಂತಹ ಪ್ರಕರಣದಲ್ಲಿ ನಮಗೆ ಕೊಟ್ಟಂತಹ ತನಿಖೆಗೆ ಕೊಟ್ಟ ಅನುಮತಿಯನ್ನ ಹಿಂಪಡೆದದ್ದು ಹೇಗೆ, ಇದು ಕಾನೂನಾತ್ಮಕವಾ ಅನ್ನೋ ಪ್ರಶ್ನೆಯನ್ನು ಇಟ್ಕೊಂಡು CBI ಅರ್ಜಿಯನ್ನ ಹಾಕಿರುವಂಥದ್ದು. ಆ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ಆಗುವಂತಹ ನಿರೀಕ್ಷೆ ಕಂಡು ಬರ್ತಾ ಇದೆ. ಒಂದೊಮ್ಮೆ ಅರ್ಜಿ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಏನಾಗಬಹುದು? ಎಸ್, ನಮ್ಮ ರಿಪೋರ್ಟರ್ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಮುಂದೇನಾಗಬಹುದು ಅನ್ನೋದು ಈಗಿರುವಂತಹ ಪ್ರಶ್ನೆ. CBI ಈಗ ಅರ್ಜಿ ಹಾಕಿದೆ, ಹಾಗಿದ್ರೆ ಇಷ್ಟು ದಿನಗಳ ಕಾಲ ಅದು ಸುಮ್ಮನಿತ್ತು. ಈಗ ಲೋಕಾಯುಕ್ತಕ್ಕೆ ತನಿಖೆ ಕೊಟ್ಟಂತ ಬೆನ್ನಲ್ಲೇ ಈಗ ಅರ್ಜಿಯನ್ನ ಹಾಕ್ತಾ ಇದೆ. ಮುಂದೇನಾಗಬಹುದು ಅನ್ನೋದು ಕುತೂಹಲ ಅಂತ. ಪ್ರತಿಮಾ, ಅಂದರೆ CBI ಇಲ್ಲಿವರೆಗೂ ಕೂಡ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿತ್ತು. ಯಾಕೆಂದರೆ ಕ್ಯಾಬಿನೆಟ್ ಮಾಡಿದಂಥ ನಿರ್ಧಾರ ಏನಿತ್ತು ಆ ನಿರ್ಧಾರ ನಮಗೆ ಅಪ್ಲೈ ಆಗೋದಿಲ್ಲ, ನಮ್ಮ ತನಿಖೆಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಹೈಕೋರ್ಟ್ ವಿಭಾಗೀಯ ಪೀಠ ಅಂದರೆ ಅವರೇನೋ ಒಂದು ರಿಟ್ ಅರ್ಜಿಯನ್ನು ವಾಪಸ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ವಾಪಸ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಹೈಕೋರ್ಟ್ ಬರೆದಿತ್ತು ಈ ಒಂದು ಆದೇಶಕ್ಕೂ CBI ತನಿಖೆಗೂ ಯಾವುದೇ ಸಂಬಂಧ ಇಲ್ಲ, ಅವರು ತನಿಖೆಯನ್ನು ಮುಂದುವರಿಸಬಹುದು ಅನ್ನುವಂಥ ಅರ್ಥದಲ್ಲಿ ಆದೇಶವನ್ನು ಬರೆದಿತ್ತು. ಹಾಗಾಗಿ ತನಿಖೆಯನ್ನು ಮುಂದುವರಿಸ್ತಾ ಇದ್ರು. ಹಾಗೆ ಈ ಮಧ್ಯೆ ರಾಜ್ಯ ಸರ್ಕಾರ ಎಲ್ಲ ಒಂದು ಕಡೆ ಲೋಕಾಯುಕ್ತಕ್ಕೆ ಅನುಮತಿಯನ್ನು ನಡೆಸಿ ಅಂತೇಳಿ ಆದೇಶ ಮಾಡುವ ಮೂಲಕ CBI ನಡೆಸಿರುವಂಥ ತನಿಖೆಯ ಮಧ್ಯಪ್ರವೇಶ ಆಗುವಂತಹದ್ದು ಏನು ಮುಂದಾಗಿದ್ದಾರೆ. ಹಾಗಾಗಿ CBI ಅಧಿಕೃತವಾಗಿ ಹೈಕೋರ್ಟ್ ಮುಂದೆ ಪ್ರಶ್ನೆ ಮಾಡಿರುವಂಥದ್ದು. ಹೈಕೋರ್ಟ್ ಮುಂದೆ ಇವತ್ತು ವಿಚಾರಣೆಗೆ ಬರುವಂಥ ಸಾಧ್ಯತೆಗಳಿರುವಂಥದ್ದು. ಯಾಕೆಂದರೆ ಯತ್ನಾಳ್ ಅವರಿಗೆ ಏನು ಕ್ಯಾಬಿನೆಟ್ ಆದೇಶವನ್ನು ಪ್ರಶ್ನೆ ಮಾಡುವಂಥ ಅರ್ಜಿಯನ್ನು ಸಲ್ಲಿಸಿದರೆ ಇದೇ ಸಂದರ್ಭದಲ್ಲಿ CBI ಕೂಡ ಇದನ್ನು ಮೆನ್ಷನ್ ಮಾಡುವಂಥ ಸಾಧ್ಯತೆಗಳಿರುವಂಥದ್ದು. ಈ ಮೂಲಕ ಎಲ್ಲ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಆದಿ ಸುಗಮ ಆಯಿತು. ಎಲ್ಲ ಒಂದು ಕಡೆ CBI ತನಿಖೆಯಿಂದ ತಪ್ಪಿಸಿಕೊಂಡು ಲೋಕಾಯುಕ್ತ ತನಿಖೆ ಮಾಡುವ ಮೂಲಕ ಎಲ್ಲ ಒಂದು ಕಡೆ ಮುಂದಿನ ಹಂತದಲ್ಲಿ ಅವರು ರಿಲೀಫನ್ನು ಪಡ್ಕೊಳ್ಳುವಂಥ ಒಂದಷ್ಟು ಪ್ರಯತ್ನಗಳಾಗುತ್ತಾ ರಾಜ್ಯ ಸರ್ಕಾರ ಕೂಡ ಡಿ.ಕೆ. ಶಿವಕುಮಾರ್ ಅವರ ಪರಗ ನಿಂತಿದೆ ಅನ್ನುವಂಥ ಒಂದಷ್ಟು ಅನುಮಾನಗಳಿದ್ದ ಆ ಅನುಮಾನಗಳು ಎಲ್ಲ ಒಂದು ಕಡೆ ಅದಕ್ಕೆ ತಣ್ಣೀರು ಹೆಚ್ಚುವಂಥ ನಿಟ್ಟಿನಲ್ಲಿ CBI ಅಧಿಕೃತವಾಗಿ ಪ್ರಶ್ನೆ ಮಾಡಿದೆ. ಹಾಗಾಗಿ ಹೈಕೋರ್ಟ್ನಲ್ಲಿ ಈಗ ಆದೇಶ ಅಂದರೆ ಪ್ರಮುಖವಾಗಿ ಕ್ಯಾಬಿನೆಟ್ ನಿರ್ಧಾರ ಸರಿನಾ ಇಲ್ವಾ ಅನ್ನುವಂಥ ಪ್ರಮುಖವಾದಂಥ ವಿಚಾರ ಬರುತ್ತೆ. ಮತ್ತು ಲೋಕಾಯುಕ್ತಕ್ಕೆ ತನಿಖೆಗೆ ಆದೇಶವನ್ನು ಮಾಡಿದೆ, ಆದೇಶಕ್ಕೆ ಮಧ್ಯಂತರ ತಡೆ ನೀಡುವಂಥ ಸಾಧ್ಯತೆ ಇರುವಂಥದ್ದು. ಹಾಗಾಗಿ CBI ವಾದ ಮಾಡ್ತಾ ಇರುವಂಥದ್ದೇನೆ, ನಾವು ಮಾಡ್ತಾ ಇರುವಂಥ ತನಿಖೆ ಏನಿದೆ ಅದು ಕಾನೂನುಬದ್ಧವಾಗಿದೆ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಮೂಲ ಅದರ ಅನ್ವಯ ನಾವು ಮಾಡ್ತಾನೆ ಸರಿ ಇದೆ. 90% ಈಗಾಗಲೇ ತನಿಖೆ ಮುಕ್ತಾ ಇರೋದ್ರಿಂದ ನಮ್ಮ ತನಿಖೆ ಅಡ್ಡಿ ಆಗಬಾರ್ದು, ನಾವು ತನಿಖೆಗೆ ಮುಂದುವರಿಸಲಿಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ವಾದವನ್ನು
ವಾದವನ್ನು ಮಂಡಿಸ್ತಾರೆ. ಹಾಗಾಗಿ ಈ ಹಿಂದೆ ಅಂದರೆ ಅಸ್ಸಾಂ ಪ್ರಕರಣ ಆಗಲಿ ಕೇರಳ ಪ್ರಕರಣವನ್ನು ನೋಡ್ತಾ ಹೋದರೆ ಒಂದು ಸಾರಿ ಕ್ಯಾಬಿನೆಟ್ ಕೊಟ್ಟ ಆದೇಶವನ್ನು ಮತ್ತೆ ವಾಪಸ್ ತೆಗೆದುಕೊಳ್ಳಲಿಕ್ಕೆ ಅವಕಾಶಗಳಿಲ್ಲ. ಅದೇ ನಿಟ್ಟಿನಲ್ಲಿ ಕೂಡ CBI ವಾದವನ್ನು ಮಂಡಿಸುವ ಮೂಲಕ ತಾವು ಮಾಡ್ತಾ ಇರುವಂಥ ತನಿಖೆಯನ್ನು ಮುಂದುವರಿಸಲಿಕ್ಕೆ ಹೈಕೋರ್ಟ್ ಮೂಲಕ ಅಧಿಕೃತ ಆದೇಶವನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದೆ. ಹಾಗಾಗಿ ಹೈಕೋರ್ಟ್ ಮುಂದೆ ಇವತ್ತೇ ಆ ಅರ್ಜಿ ವಿಚಾರಣೆಗೂ ಕೂಡ ಬರುವಂಥ ಸಾಧ್ಯತೆಗಳಿರುವಂಥದ್ದು. ಹಾಗಾಗಿ ಹೈಕೋರ್ಟ್ ಯಾವ ರೀತಿಯಾದಂಥ ಆದೇಶವನ್ನು ಮಾಡುತ್ತೆ, ಲೋಕಾಯುಕ್ತಕ್ಕೆ ತನಿಖೆ ನೀಡಿರುವಂಥ ಆದೇಶಕ್ಕೆ ತಡೆಯನ್ನು ನೀಡುತ್ತಾ ಅಥವಾ ಸುಪ್ರೀಂ ಅಂದರೆ CBIಗೆ ತಮ್ಮ ತನಿಖೆಯನ್ನು ಮುಂದುವರಿಸಿದಲ್ಲಿ ಗ್ರೀನ್ ಸಿಗ್ನಲ್ ಕೊಡ್ತಾ ಎಲ್ಲಷ್ಟು ಪ್ರಶ್ನೆಗಳಿಗೆ ಇವತ್ತಿನ ವಿಚಾರಣೆ ಸಂದರ್ಭದಲ್ಲಿ ಉತ್ತರ ಸಿಗಬೇಕಾಗಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ರಮೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.